ಧಾರವಾಡ ಕಟ್ಟೆಯ ಬುಕ್ ಟಾಕ್ ಶಾರ್ಟ್ ಟಾಕ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ಬಸವಣ್ಣನವರ ಒಂದು ವಚನವನ್ನು ವಿಶ್ಲೇಷಣೆ ಮಾಡಲಿದ್ದೇನೆ. ಬಸವಣ್ಣನ ಬಗ್ಗೆ ವಿಶೇಷವಾಗಿ ಕನ್ನಡಿಗರಿಗೆ ಹೇಳುವ ಅಗತ್ಯವಿಲ್ಲ. ಬಸವಣ್ಣ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದಾನೆ. ಅವನು ನಮ್ಮ ಬೆಳಕು, ನಮ್ಮ ವರ್ತಮಾನ ಮತ್ತು ನಮ್ಮ ಭವಿಷ್ಯ. ವಿಭೂತಿ ಸ್ಥಳದಲ್ಲಿ ಒಂದು ವಚನ ಬರ್ತದೆ. ಮುನ್ನ ಮಾಡಿದ ಪಾಪವೆಂದು ಹೋವುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ, ಸಿಹಿಯಾಗದೆ 3 ದಿವಸಕ್ಕಯ್ಯ. ಹಲವು ಕಾಲ ಕೊಂದ ಸೋನೆಗಾರನ ಕತ್ತಿಯಾದಡೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ, ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನ ಮಹತ್ವದ ವಚನಗಳಲ್ಲಿ ಒಂದು. ಈ ವಚನವನ್ನು ನಾವೆಲ್ಲರೂ ಓದಬೇಕು, ಅದರ ಅರ್ಥವನ್ನು ಗ್ರಹಿಸಬೇಕು ಮತ್ತು ಬಸವಣ್ಣನ ಆಶಯದಂತೆ ನಡೆಯಬೇಕು. ಮುನ್ನ ಮಾಡಿದ ಪಾಪವೆಂತು ಹೋವುದೆಂದು ಚಿಂತಿಸಬೇಡ. ಬಸವಣ್ಣ ತನ್ನ ಅನುಯಾಯಿಗಳಿಗೆ, ತನ್ನ ಭಕ್ತರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾನೆ, ಒಂದು ಸಲಹೆಯನ್ನು ನೀಡ್ತಾ ಇದ್ದಾನೆ. ಮನುಷ್ಯನಾಗಿ ಹುಟ್ಟಿದ ಬಳಿಕ ಪಾಪವನ್ನು ಮಾಡುವುದು ಸಹಜ. ಆದರೆ ನಾವು ಮಾಡಿದ ಪಾಪದಿಂದ ನಮಗೆ ಬಿಡುಗಡೆ ಇಲ್ಲ, ಮುಕ್ತಿ ಇಲ್ಲ ಎಂದು ಚಿಂತಿಸುವ ಅಗತ್ಯವಿಲ್ಲ. ಆ ಪಾಪವೂ ಕೂಡ ಹೊರಟು ಹೋಗ್ತದೆ. ಆದರೆ ಆ ಪಾಪ ಸುಮ್ಮನೆ ಹೋಗೋದಿಲ್ಲ. ಅದಕ್ಕಾಗಿ ನಾವು ಸಕಲ ರೀತಿಯ ಸಿದ್ಧತೆಯನ್ನು, ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ಒಂದು 3-4 ಉದಾಹರಣೆಗಳನ್ನು ಬಸವಣ್ಣ ಕೊಡ್ತಾನೆ. ಹೇಗೆ ಮುನ್ನ ಮಾಡಿದ ಪಾಪ, ನಾವು ಆಗಲೇ ಮಾಡಿದ ಪಾಪದಿಂದ ನಾವು ಹೇಗೆ ವಿಮುಕ್ತಿ ಪಡೆಯಬಹುದು, ಹೇಗೆ ಬಿಡುಗಡೆ ಹೊಂದಬಹುದು ಎನ್ನುವುದಕ್ಕೆ ಒಂದು 3 ಉದಾಹರಣೆಗಳನ್ನು ಅವನು ನೀಡ್ತಾನೆ. ಮೊದಲನೆಯದು ಸೋರೆಯ ಕಾಯಿಯ ಒಂದು ಉದಾಹರಣೆಯನ್ನು ಬಸವಣ್ಣ ನೀಡ್ತಾನೆ. ಕಹಿ ಸೋರೆಯ ಕಾಯಿ ತಂದು ವಿಭೂತಿಯ ತುಂಬಿದಡೆ, ಸಿಹಿಯಾಗದೆ 3 ದಿವಸಕ್ಕಯ್ಯ. ಒಂದು ಕಹಿ ಸೋರೆಕಾಯಿಯನ್ನು ತಂದು ಅದರಲ್ಲಿ ವಿಭೂತಿಯನ್ನು ತುಂಬಿದರೆ 3 ದಿನಗಳಲ್ಲಿ ಅದು ಸಿಹಿ ಆಗ್ತದೆ. ಅಂದರೆ ಕಹಿಯಾದ ಕಾಯಿ ಸಿಹಿ ಆಗುವ ಸಾಧ್ಯತೆ ಇದೆ ಮತ್ತು ಆಗ್ತದೆ. ಹಾಗೆ ಕಹಿಯಾದ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ ಸಿಹಿ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ಸಿಹಿ ಆಗ್ತದೆ. ಹಲವು ಕಾಲ ಕೊಂದ ಸೋನೆಗಾರನ ಕತ್ತಿಯಾದಡೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಅನ್ನೋದು ಅವನ 2ನೇ ಪ್ರಶ್ನೆ ಮತ್ತು 2ನೆಯ ಒಂದು ನಿದರ್ಶನ. ಒಬ್ಬ ಕಟುಕನ ಕತ್ತಿ ಅದು ಉದ್ದಕ್ಕೂ ಜೀವಹತ್ಯೆಯನ್ನು ಮಾಡ್ತಾ ಬಂದಿರ್ತದೆ. ಇಂಥ ಕಟುಕನ ಕತ್ತಿಗೆ ಪರುಷ ಕಟ್ಟಿ ತಗುಲಿದರೆ ಅದು ಹೊನ್ನಾಗುತ್ತದೆ, ಅದು ಚಿನ್ನವಾಗುತ್ತದೆ, ಅದು ಬಂಗಾರವಾಗುತ್ತದೆ ಅಂತ. ಕಟುಕನ ಕೈಯಲ್ಲಿರುವ ಕತ್ತಿ ಅನೇಕ ಪ್ರಾಣಿಗಳ ಜೀವ ತೆಗೆದ ಕತ್ತಿ. ಪರುಷ ಮುಟ್ಟಿದ ತಕ್ಷಣ ಅದು ಬಂಗಾರವಾಗ್ತದೆ, ಅದು ಚಿನ್ನ ಆಗ್ತದೆ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ, ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಹಾಗೆ ಲಲಾಟ ಅಂದರೆ ಹಣೆ, ತಲೆಗೂದಲಿನ ಆರಂಭದ ಜಾಗದಿಂದ ಹುಬ್ಬಿನ ನಡುವೆ ಈ ಹಣೆಯ ಮೇಲೆ ವಿಭೂತಿ ಧರಿಸಿದರೆ ಪಾಪ ಪಲ್ಲಟವಾಗುತ್ತದೆ ಅಂತ ಬಸವಣ್ಣ ಹೇಳ್ತಾನೆ. ಈ ವಚನದಲ್ಲಿ ಬಸವಣ್ಣ ಒಂದು ದೊಡ್ಡ ಭರವಸೆಯನ್ನು ಮನುಷ್ಯರಿಗೆ ನೀಡಿದ್ದಾನೆ. ಅನೇಕ ಜನರು, ಇಲ್ಲ ನಾನು ಪಾಪ ಮಾಡಿದ್ದೇನೆ, ನಾನು ಅಪರಾಧ ಮಾಡಿದ್ದೇನೆ, ನನ್ನ ಪಾಪದಿಂದ ನನಗೆ ವಿಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ ಅಂತ ಚಿಂತಿಸುವ ಜನರನ್ನು ನಾವು ನೋಡಿದ್ದೇವೆ. ಆದರೆ ಬಸವಣ್ಣ ಹೇಳ್ತಾನೆ, ಪಾಪಿಗಳಿಗೂ ಮುಕ್ತಿ ಸಾಧ್ಯತೆ ಇದೆ, ಪಾಪಿಗಳಿಗೂ ಬಿಡುಗಡೆ ಇದೆ. ಅಪರಾಧ ಪ್ರಜ್ಞೆಯಿಂದ, ಪಾಪ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಲು ಸಾಧ್ಯವಿದೆ. ಹೇಗೆ ಸೋರೆಕಾಯಿಯಲ್ಲಿ ನಾವು ವಿಭೂತಿಯನ್ನು ಧರಿಸಿದರೆ ಅದು ಸಿಹಿ ಆಗುವುದೋ, ಹೇಗೆ ಕಟುಕನ ಕತ್ತಿಗೆ ಪರುಷ ತಗುಲಿಸಿದರೆ ಅದು ಬಂಗಾರವಾಗುವುದು, ಚಿನ್ನವಾಗುವುದು, ಹಾಗೆ ಹಣೆಯ ಮೇಲೆ ವಿಭೂತಿ ಧರಿಸಿದರೆ ಪಾಪ ಪಲ್ಲಟವಾಗುವುದು ಎಂದು ಬಸವಣ್ಣ ಹೇಳ್ತಾನೆ. ಒಂದು ಸರಳ
ಆ, ಉದಾಹರಣೆಯ ಮೂಲಕ ಆ, ಮನುಷ್ಯನ ಭಾಳ ಮನುಷ್ಯನನ್ನು ಕಾಡುವ ಪೀಡಿಸುವ ಒಂದು ಆ, ದೊಡ್ಡ ಚಿಂತೆಯನ್ನು ಅವನು ದೂರ ಮಾಡ್ತಾನೆ. ಒಟ್ಟಂತದಲ್ಲಿ ಹೇಳೋದಾದರೆ ಪಾಪ ಮಾಡುವುದು ಸಹಜ ಎಂದು ನಾನು ಹೇಳುವುದಿಲ್ಲ. ಆದರೆ ಮನುಷ್ಯನಾದವನು ಸಣ್ಣ ಪುಟ್ಟ ಪಾಪ ಮಾಡುವ ಸಾಧ್ಯತೆ ಇರ್ತದೆ, ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡುವ ಸಾಧ್ಯತೆ ಇರ್ತದೆ. ಆದರೆ ಒಮ್ಮೆ ಪಾಪ ಮಾಡಿದ ಮೇಲೆ ಅದರಿಂದ ಬಿಡುಗಡೆ ಹೊಂದಬೇಕು. ಬಿಡುಗಡೆ ಹೊಂದಲು ಸಾಧ್ಯವಿದೆ. ಪಾಪ ಮಾಡಿದ್ದೇನೆ, ನನಗೆ ಮುಕ್ತಿಯೇ ಇಲ್ಲ ಎಂದು ಚಿಂತಿಸುವ ಅಗತ್ಯವಿಲ್ಲ. ಅದಕ್ಕೆ ಪರಿಹಾರವಿದೆ. ಅದಕ್ಕೆ ಪರಿಹಾರ ಏನೆಂದರೆ, ನೀವು ಹಣೆಯ ಮೇಲೆ 3 ಬೆರಳು ವಿಭೂತಿಯನ್ನು ಧರಿಸಬೇಕು. ಆದರೆ ಕೇವಲ ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿದರೆ ಸಾಲದು. ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಭಾವನೆಗಳು ಪರಿವರ್ತನೆ ಹೊಂದಬೇಕು. ನಾವು ಅನೇಕ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಬೇರೆಯವರಿಗೆ ಹಿಡಿಯಬಾರದು, ನಮ್ಮನ್ನು ಹೊಗಳಿಕೊಳ್ಳಬಾರ್ದು, ಸುಳ್ಳು ಹೇಳಬಾರ್ದು, ಕೊಲೆ ಮಾಡಬಾರ್ದು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಹೀಗೆಲ್ಲ ಬಸವಣ್ಣ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾತುಗಳನ್ನು ಬಸವಣ್ಣ ಹೇಳಿದ್ದಾನೆ. ಇದನ್ನೆಲ್ಲ ನಾವು ಕಲಿಯಬೇಕು. ಹೀಗಾಗಿ ಬಸವಣ್ಣನ ಹೆಸರಿನಲ್ಲಿ ನಾವು ಅವಾಚ್ಯ ಪದಗಳನ್ನು ಪ್ರಯೋಗಿಸುವುದು, ಸಮಾಜವನ್ನು ಒಡೆಯುವುದು, ಇದರಿಂದ ನಮಗೆ ಬಿಡುಗಡೆ ಸಾಧ್ಯ ಇಲ್ಲ. ಏಕೆಂದರೆ ನಾವು ಮತ್ತೆ ಪಾಪ ಮಾಡಿದಂತಾಗ್ತದೆ. ಪಾಪ ಮಾಡಬಾರ್ದು ಎಂದು ಬಸವಣ್ಣ ಹೇಳ್ತಾನೆ, ಆದರೆ ನಾವು ಪಾಪ ಮಾಡುತ್ತಾ ಹೊರಟಿದ್ದೇವೆ. ಈ ವಚನದ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲು ಸಾಧ್ಯವಿದೆ. ನಾವು ಮಾಡಿದ ಪಾಪಗಳಿಂದ ಮುಕ್ತಿ ಪಡೆದು ಬಿಡುಗಡೆ ಹೊಂದಿ ಪರಮಾತ್ಮನಲ್ಲಿ, ಕೂಡಲ ಸಂಗಮ ದೇವನಲ್ಲಿ ಒಂದಾಗಲು ಪ್ರಯತ್ನಿಸಬೇಕು. ಎಲ್ಲರಿಗೂ ನಮಸ್ಕಾರ.